ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳ ವಿರುದ್ಧ ಈ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕೂಲಂಕುಷವಾಗಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬಂದಿರುವಂತಹ ಹೆಸರುಗಳಾಗಿರಬಹುದು, ಆರೋಪವನ್ನ ಮಾಡಿದಂಥವರಾಗಿರಬಹುದು, ಪ್ರತಿಯೊಬ್ಬರನ್ನು ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಇವತ್ತು ಇನ್ನಿಬ್ಬರು ವಿಚಾರಣೆಗೆ ಹಾಜರಾಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನಿಬ್ಬರು ವಿಚಾರಣೆಗೆ ಹಾಜರಾಗಿರೋದು ಅವರು ಗ್ರಾಮಸ್ಥರು. ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಇನ್ನಿಬ್ಬರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಐಟಿ ತನಿಖಾಧಿಕಾರಿ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಇಬ್ಬರು ಹಾಜರಾಗಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್, ವಕೀಲ ಕೇಶವ್ ಗೌಡ ಬೆಳಾಲು ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳ್ತಂಗಡಿಯ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ಕೂಡ ನಡೀತಾ ಇದೆ. ಈ ಬುರುಡೆ ಗ್ಯಾಂಗ್ ಬಗ್ಗೆ ಶ್ರೀನಿವಾಸ್ ರಾವ್ ಮಾತಾಡಿದ್ರು, ಕೇಶವ್ ಗೌಡ ಕೂಡ ಮಾತಾಡಿದ್ರು. ಅವರನ್ನ ಕರೆಸಿ ಈಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಪೊಲೀಸರು. ಒಬ್ಬೊಬ್ಬರಾಗಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಪರವಾಗಿ ಹೇಳಿಕೆ ಕೊಟ್ಟವರಾಗಿರ್ಬೋದು ಅಥವಾ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟವರು ಇರ್ಬೋದು. ಎಲ್ಲರನ್ನೂ ಕೂಡ ಕರೆಸಿ ಈಗ ಎಸ್ಐಟಿ ಅಧಿಕಾರಿಗಳು ತೀವ್ರವಾದಂಥ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಪ್ರಕರಣ ಒಂದು ರೀತಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಟರ್ನ್ ಆ್ಯಂಡ್ ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಇವತ್ತು ಯಾವ ರೀತಿಯ ವಿಚಾರಣೆಗಳು ತನಿಖೆ ನಡೆಯುತ್ತೆ ಅನ್ನುವಂಥ ಕುತೂಹಲ ಕೂಡ ಸದ್ಯಕ್ಕೆ ಇದೆ. ಆ ನಿಟ್ಟಿನಲ್ಲಿ ಈಗ ಕೇಶವ್ ಗೌಡ ಹಾಗೂ ಶ್ರೀನಿವಾಸ್ ರಾವ್ ಇಬ್ಬರನ್ನು ಕೂಡ ಕರೆಸಿ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದಷ್ಟು ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಅವರೇ ನೀಡಿದಂಥ ಹೇಳಿಕೆಗಳು ರಿಪಬ್ಲಿಕ್ ಕನ್ನಡದ ಜೊತೆ ಕೂಡ ಮಾತಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ವಿಚಾರಣೆಗೆ ಕರೆದಿದೆ. ವಿಚಾರಣೆಗೆ ಕರೆದು ಹೇಳಿಕೆಯನ್ನ ಪಡಿತಾ ಇದೆ. ಅದರ ಜೊತೆಯಲ್ಲಿ ಶ್ರೀನಿವಾಸ್ ರಾವ್ ಅವರು ಕೂಡ ಮಾತಾಡಿದ್ರು. ಅವರನ್ನು ಕೂಡ ಈಗ ವಿಚಾರಣೆಗೆ ಕರೆದಿದ್ದಾರೆ ಅನ್ನುವಂಥ ಮಾಹಿತಿ, ಒಂದಷ್ಟು ಮಾಹಿತಿಗಳನ್ನ ಈಗ ಎಸ್ಐಟಿ ಅಧಿಕಾರಿಗಳು, ಎಸ್ಐಟಿ ಪೊಲೀಸರು ಪಡೆದುಕೊಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ ಎಸ್ಐಟಿ ಬಹಳ ಕೂಲಂಕುಷವಾಗಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಇವತ್ತು ಇನ್ನಿಬ್ಬರು ವಿಚಾರಣೆಗೆ ಹಾಜರು. ಈ ಕ್ಷಣದ ಅಪ್ಡೇಟ್ ಏನಿದೆ, ಅವರ ವಿಚಾರಣೆ ಯಾವ ಹಂತದಲ್ಲಿದೆ, ಜೊತೆಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಅಂತ. ಅಶ್ವಿನಿ, ಏನು ಎಸ್ಐಟಿ ಆರಂಭದಿಂದಲೂ ಕೂಡ ಸಾಕಷ್ಟು ಜನರನ್ನ ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಒಂದು ಬುರುಡೆ ಪ್ರಕರಣದಲ್ಲಿ ಅಂದರೆ ಅದರಲ್ಲಿ ಪಾತ್ರಧಾರಿಗಳಾಗಿರ್ಬೋದು, ಸೂತ್ರಧಾರಿಗಳಾಗಿರ್ಬೋದು, ಅವರನ್ನು ಕೂಡ ಸತತವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಅದರ ಜೊತೆಗೆ ಬೇರೆ ಬೇರೆ ಇತರರನ್ನು ಈ ಒಂದು ಪ್ರಕರಣಕ್ಕೆ ಕನೆಕ್ಟ್ ಆಗುವ ಹಲವು ಜನರನ್ನ ಕರೆಸಿಕೊಂಡು ಕೂಡ ವಿಚಾರಣೆಗೆ ಒಳಪಡಿಸಿತ್ತು. ಸದ್ಯ ಧರ್ಮಸ್ಥಳದ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಕೇಶವ್ ಬೆಳಾಲು, ಜೊತೆಗೆ ಸದ್ಯ ಏನು ಗ್ರಾಮ ಪಂಚಾಯತ್ನಲ್ಲಿ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ರಾವ್ ಇಬ್ಬರನ್ನು ಕೂಡ ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ಅವರನ್ನ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಇಬ್ಬರು ಕೂಡ ಎಸ್ಐಟಿ ಕಚೇರಿಗೆ ತೆರಳಿದ್ದಾರೆ. ಅವರಿಗೆ ನಿನ್ನೆ ಫೋನ್ ಕಾಲ್ ಮೂಲಕ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂಥ ಸೂಚನೆಯನ್ನು ಎಸ್ಐಟಿ ಅಧಿಕಾರಿಗಳು ನೀಡಿದ್ರು. ಅದರಂತೆ ಇವತ್ತು ಶ್ರೀನಿವಾಸ್ ರಾವ್ ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ್ ರಾವ್, ಅದರ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತಹ ಕೇಶವ ಬೆಳಾಳು ಇಬ್ಬರು ಕೂಡ ವಿಚಾರಣೆಗೆ ತೆರಳಿರುವಂಥದ್ದು. ಇವರನ್ನು ಯಾಕೆ ವಿಚಾರಣೆಗೆ ಕರೆದಿದ್ದಾರೆ ಅಂದರೆ, ಈ ಒಂದು ಪ್ರಕರಣ ಆರಂಭ ಆಗಿನಿಂದಲೂ ಕೂಡ ಇವರಿಬ್ಬರು ಸಾಕಷ್ಟು ಹೇಳಿಕೆಗಳನ್ನು ಮಾಧ್ಯಮಗಳಿಗೆ ನೀಡ್ತಾ ಇದ್ರು. ಅಂದರೆ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಮಾಧ್ಯಮಗಳಿಗೆ ನೀಡಿದ್ರು. ಅದರ ಜೊತೆಗೆ ಕೇಶವ ಬೆಳಾಳು ಅವರು ಚಿನ್ನಯ್ಯನಿಗೆ ಸಂಬಂಧಿಸಿದಂಥ ಒಂದಷ್ಟು ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಹೇಳಿದ್ರು. ಅಂದರೆ ಆತ ನದಿಯಲ್ಲಿ ಬಿದ್ದವರನ್ನ ಮೇಲ್ ತರುವ ವಿಚಾರ ಆಗಿರ್ಬೋದು, ಜೊತೆಗೆ ಆತನ ಕೆಲವೊಂದು ಪರ್ಸನಲ್ ವಿಷಯ ಆಗಿರ್ಬೋದು, ಅದನ್ನೆಲ್ಲವನ್ನು ಕೂಡ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ರು. ಹೀಗಾಗಿ ಇಬ್ಬರನ್ನ ಕರೆಸಿಕೊಂಡು ವಿಚಾರಣೆ ನಡೆಸಿದ್ರೆ ಒಂದಷ್ಟು ವಿಚಾರಗಳು ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಕರೆದಿರುವಂಥದ್ದು. ಅವರನ್ನು ಕೂಡ ತೀವ್ರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಲಿಕ್ಕಿದ್ದಾರೆ. ಅಶ್ವಿನಿ,
ದಿನೇಶ್, ಇದರ ಜೊತೆಯಲ್ಲಿ ಈಗ ಗಮನಿಸೋದಾದ್ರೆ 2 ದಿನಗಳ ಕಾಲ ಶೋಧ ಕಾರ್ಯ ನಡೆಯಿತು. ಅದರಲ್ಲಿ ಒಂದಷ್ಟು ತಲೆಬುರುಡೆ ಹಾಗೂ ಮೂಳೆಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ. ಅದರ ಬಗ್ಗೆ ಏನಾದರೂ ವಿಚಾರಿಸೋದಕ್ಕೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟವರು ಆಗಿರೋದ್ರಿಂದ ಅದರ ಬಗ್ಗೆ ವಿಚಾರಣೆಯನ್ನ ಏನಾದರೂ ನಡೆಸೋದಕ್ಕೆ ಈಗ ಇಬ್ಬರನ್ನು ಕೂಡ ಕರೆಸಿದ್ದಾರೆ. ಅದರ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಹೌದು, ಇದೇ ರೀತಿಯಾದಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಒಬ್ಬರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಮತ್ತೊಬ್ಬರು ಪ್ರಸ್ತುತ ಉಪಾಧ್ಯಕ್ಷರು. ಹೀಗಾಗಿ ಅವರಿಗೆ ಆ ಒಂದು ವಿಚಾರದ ಬಗ್ಗೆ ಒಂದಷ್ಟು ಗೊತ್ತಿರುವಂಥ ಸಾಧ್ಯತೆಗಳು ಕೂಡ ಇದೆ. ಅಲ್ಲದೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಶ್ರೀನಿವಾಸರವರು ಭಾಳಷ್ಟು ಸಮಯದ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿ ಒಂದಷ್ಟು ವಿಚಾರಗಳನ್ನು ಹೇಳಿದರು. ಅಂದರೆ ಅಲ್ಲಿ ಸಾವಾಗುವಂಥ ಅಸಹಜ ಸಾವೇನಿದೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ದಾಖಲೆಗಳು ನಮ್ಮ ಜೊತೆ ಇದೆ ಅಂತ ಹೇಳಿದರು. ಅಲ್ಲದೆ 1980ರಿಂದ 2000 ಅಂದರೆ 14ರವರೆಗಿನ ದಾಖಲೆಗಳು ಕೂಡ ನಮ್ಮ ಜೊತೆ ಇದೆ ಅಂತ ಹೇಳಿದರು. ಹಾಗಾಗಿ ಅದಕ್ಕೆ ಸಂಬಂಧಿಸಿದ ಒಂದಷ್ಟು ದಾಖಲೆಗಳನ್ನು SIT ಅಧಿಕಾರಿಗಳು ಈ ಹಿಂದೆ ಸಂಗ್ರಹಿಸಿದ್ರು. ಅದರ ಜೊತೆಗೆ ಅದೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಏನು ಕೇಶವ ಬೆಳಾಲೆ ಇದ್ದಾರೆ, ಅವರಿಗೂ ಒಂದಷ್ಟು ವಿಚಾರಗಳು ಗೊತ್ತಿದೆ. ಅಂದರೆ ಅಲ್ಲಿ ಸಂಭವಿಸುವಂಥ ಅಸಹಜ ಸಾವುಗಳಿಗೆ ಸಂಭವಿಸುವಂಥ ಒಂದಷ್ಟು ವಿಚಾರಗಳು ಗೊತ್ತಿದೆ. ಅದನ್ನು ಮಾಧ್ಯಮಗಳ ಮುಂದೆ ಕೂಡ ಹೇಳಿದರು. ಹೀಗಾಗಿ ಅವರ ಇಬ್ಬರನ್ನು ಕೂಡ ಕರೆಸಿಕೊಂಡು ವಿಚಾರಣೆ ನಡೆಸಿದೆ. ಅದರ ಜೊತೆಗೆ ನೀವು ಹೇಳಿದಂತೆ ಆ ಒಂದು ಬುರುಡೆಗೆ ಸಂಬಂಧಿಸಿದಂಥ ಒಂದಷ್ಟು ವಿಚಾರಗಳನ್ನು ಕೂಡ ಅವರ ಜೊತೆ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ನಿನ್ನೆ ಮತ್ತು ಮೊನ್ನೆ 2 ದಿನ ಶೋಧ ಕಾರ್ಯ ಮಾಡಿ ಒಟ್ಟು 7 ಬುರುಡೆಗಳನ್ನು ಹೊರತೆಗೆದಿದ್ದಾರೆ. ಜೊತೆಗೆ ಒಂದಷ್ಟು ಮೂಳೆ ಮತ್ತು ಅಸ್ಥಿಪಂಜರದ ಕೆಲವೊಂದು ಭಾಗಗಳು ಕೂಡ ಸಿಕ್ಕಿದೆ. ಹೀಗಾಗಿ ಆ ಒಂದು ಕಾಡಿಗೆ ಸಂಬಂಧಿಸಿದಂಥ ಒಂದಷ್ಟು ಕ್ವಶನ್ಗಳನ್ನು ಕೂಡ ಅವರಿಗೆ ಕೇಳುವಂತಹ ಸಾಧ್ಯತೆ ಇದೆ. ಸದ್ಯ ಇಬ್ಬರು ಕೂಡ ವಿಚಾರಣೆಗಾಗಿ ಬೆಳ್ತಂಗಡಿ SIT ಕಚೇರಿಗೆ ತೆರಳಿರುವಂಥದ್ದು. ಮುಂದಿನ ಹಂತಗಳಲ್ಲಿ ಅಂದರೆ ಇವತ್ತೇ ಅವರನ್ನು ವಿಚಾರಣೆಗೆ ನಿಲ್ಲಿಸ್ತಾರ ಅಥವಾ ನಾಳೆಯೂ ಕೂಡ ವಿಚಾರಣೆಗೆ ಕರೀತಾರ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಆಲ್ ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳ ವಿರುದ್ಧ ಈ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಕೂಲಂಕುಷವಾಗಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬಂದಿರುವಂತಹ ಹೆಸರುಗಳಾಗಿರ್ಬೋದು, ಆರೋಪವನ್ನ ಮಾಡಿದಂಥವರಾಗಿರ್ಬೋದು, ಪ್ರತಿಯೊಬ್ಬರನ್ನು ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಇವತ್ತು ಇನ್ನಿಬ್ಬರು ವಿಚಾರಣೆಗೆ ಹಾಜರಾಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನಿಬ್ಬರು ವಿಚಾರಣೆಗೆ ಹಾಜರಾಗಿರೋದು ಅವರು ಗ್ರಾಮಸ್ಥರು. SIT ತನಿಖೆಯನ್ನ ಮಾಡ್ತಾ ಇದೆ. ಇನ್ನಿಬ್ಬರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. SIT ತನಿಖಾಧಿಕಾರಿ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಇಬ್ಬರು ಹಾಜರಾಗಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್, ವಕೀಲ ಕೇಶವ್ ಗೌಡ ಬೆಳಾಲು ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳ್ತಂಗಡಿಯ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ಕೂಡ ನಡೀತಾ ಇದೆ. ಈ ಬುರುಡೆ ಗ್ಯಾಂಗ್ ಬಗ್ಗೆ ಶ್ರೀನಿವಾಸ್ ರಾವ್ ಮಾತಾಡಿದ್ರು, ಕೇಶವ್ ಗೌಡ ಕೂಡ ಮಾತಾಡಿದ್ರು. ಅವರನ್ನ ಕರೆಸಿ ಈಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ SIT ಪೊಲೀಸರು. ಒಬ್ಬೊಬ್ಬರಾಗಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಪರವಾಗಿ ಹೇಳಿಕೆ ಕೊಟ್ಟವರಾಗಿರ್ಬೋದು ಅಥವಾ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟವರಿರ್ಬೋದು. ಎಲ್ಲರನ್ನೂ ಕೂಡ ಕರೆಸಿ ಈಗ SIT ಅಧಿಕಾರಿಗಳು ತೀವ್ರವಾದಂಥ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಪ್ರಕರಣ ಒಂದು ರೀತಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಟರ್ನ್ ಆ್ಯಂಡ್ ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಇವತ್ತು ಯಾವ ರೀತಿಯ ವಿಚಾರಣೆಗಳು ತನಿಖೆ ನಡೆಯುತ್ತೆ ಅನ್ನುವಂಥ ಕುತೂಹಲ ಕೂಡ ಸದ್ಯಕ್ಕೆ ಇದೆ. ಆ ನಿಟ್ಟಿನಲ್ಲಿ ಈಗ ಕೇಶವ್ ಗೌಡ ಹಾಗೂ ಶ್ರೀನಿವಾಸ್ ರಾವ್ ಇಬ್ಬರನ್ನು ಕೂಡ ಕರೆಸಿ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದಷ್ಟು ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಅವರೇ ನೀಡಿದಂಥ ಹೇಳಿಕೆಗಳು ರಿಪಬ್ಲಿಕ್ ಕನ್ನಡದ ಜೊತೆ ಕೂಡ ಮಾತಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ಈಗ SIT ವಿಚಾರಣೆಗೆ ಕರೆದಿದೆ. ವಿಚಾರಣೆಗೆ ಕರೆದು ಹೇಳಿಕೆಯನ್ನ ಪಡಿತಾ ಇದೆ. ಅದರ ಜೊತೆಯಲ್ಲಿ ಶ್ರೀನಿವಾಸ್ ರಾವ್ ಅವರು ಕೂಡ ಮಾತಾಡಿದ್ರು. ಅವರನ್ನು ಕೂಡ ಈಗ ವಿಚಾರಣೆಗೆ ಕರೆದಿದ್ದಾರೆ ಅನ್ನುವಂಥ ಮಾಹಿತಿ, ಒಂದಷ್ಟು ಮಾಹಿತಿಗಳನ್ನ ಈಗ SIT ಅಧಿಕಾರಿಗಳು SIT ಪೊಲೀಸರು ಪಡೆದುಕೊಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ SIT ಬಹಳ ಕೂಲಂಕುಷವಾಗಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಇವತ್ತು ಇನ್ನಿಬ್ಬರು ವಿಚಾರಣೆಗೆ ಹಾಜರು. ಈ ಕ್ಷಣದ ಅಪ್ಡೇಟ್ ಏನಿದೆ, ಅವರ ವಿಚಾರಣೆ ಯಾವ ಹಂತದಲ್ಲಿದೆ, ಜೊತೆಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಅಂತ?
ಅಶ್ವಿನಿ ಏನು SIT ಆರಂಭದಿಂದಲೂ ಕೂಡ ಸಾಕಷ್ಟು ಜನರನ್ನ SIT ಕಚೇರಿಗೆ ಕರೆಸಿಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಒಂದು ಬುರುಡೆ ಪ್ರಕರಣದಲ್ಲಿ ಅಂದರೆ ಅದರಲ್ಲಿ ಪಾತ್ರಧಾರಿಗಳಾಗಿರ್ಬೋದು, ಸೂತ್ರಧಾರಿಗಳಾಗಿರ್ಬೋದು, ಅವರನ್ನು ಕೂಡ ಸತತವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಅದರ ಜೊತೆಗೆ ಬೇರೆ ಬೇರೆ ಇತರರನ್ನು ಈ ಒಂದು ಪ್ರಕರಣಕ್ಕೆ ಕನೆಕ್ಟ್ ಆಗುವ ಹಲವು ಜನರನ್ನ ಕರೆಸಿಕೊಂಡು ಕೂಡ ವಿಚಾರಣೆಗೆ ಒಳಪಡಿಸಿತ್ತು. ಸದ್ಯ ಧರ್ಮಸ್ಥಳದ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತಹ ಕೇಶವ್ ಬೆಳಾಲು ಜೊತೆಗೆ ಸದ್ಯ ಏನೋ ಗ್ರಾಮ ಪಂಚಾಯತ್ನಲ್ಲಿ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ ರಾವ್ ಇಬ್ಬರನ್ನು ಕೂಡ SIT ಕಚೇರಿಗೆ ಕರೆಸಿಕೊಂಡು ಅವರನ್ನ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಇಬ್ಬರು ಕೂಡ SIT ಕಚೇರಿಗೆ ತೆರಳಿದ್ದಾರೆ. ಅವರಿಗೆ ನಿನ್ನೆ ಫೋನ್ ಕಾಲ್ ಮೂಲಕ SIT ಕಚೇರಿಗೆ ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂಥ ಸೂಚನೆಯನ್ನು SIT ಅಧಿಕಾರಿಗಳು ನೀಡಿದ್ರು. ಅದರಂತೆ ಇವತ್ತು ಶ್ರೀನಿವಾಸ ರಾವ್ ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ ರಾವ್, ಅದರ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತಹ ಕೇಶವ ಬೆಳಾಳು ಇಬ್ಬರು ಕೂಡ ವಿಚಾರಣೆಗೆ ತೆರಳಿರುವಂಥದ್ದು. ಇವರನ್ನು ಯಾಕೆ ವಿಚಾರಣೆಗೆ ಕರೆದಿದ್ದಾರೆ ಅಂದರೆ ಈ ಒಂದು ಪ್ರಕರಣ ಆರಂಭ ಆಗಿನಿಂದಲೂ ಕೂಡ ಇವರಿಬ್ಬರು ಸಾಕಷ್ಟು ಹೇಳಿಕೆಗಳನ್ನು ಮಾಧ್ಯಮಗಳಿಗೆ ನೀಡ್ತಾ ಇದ್ರು. ಅಂದರೆ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಮಾಧ್ಯಮಗಳಿಗೆ ನೀಡಿದ್ರು. ಅದರ ಜೊತೆಗೆ ಕೇಶವ ಬೆಳಾಳು ಅವರು ಚಿನ್ನಯ್ಯನಿಗೆ ಸಂಬಂಧಿಸಿದಂಥ ಒಂದಷ್ಟು ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಹೇಳಿದ್ರು. ಅಂದರೆ ಆತ ನದಿಯಲ್ಲಿ ಬಿದ್ದವರನ್ನ ಮೇಲ್ ತರುವ ವಿಚಾರ ಆಗಿರ್ಬೋದು, ಜೊತೆಗೆ ಆತನ ಕೆಲವೊಂದು ಪರ್ಸನಲ್ ವಿಷಯ ಆಗಿರ್ಬೋದು, ಅದನ್ನೆಲ್ಲವನ್ನು ಕೂಡ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ರು. ಹೀಗಾಗಿ ಇಬ್ಬರನ್ನ ಕರೆಸಿಕೊಂಡು ವಿಚಾರಣೆ ನಡೆಸಿದ್ರೆ ಒಂದಷ್ಟು ವಿಚಾರಗಳು ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಕರೆದಿರುವಂಥದ್ದು. ಅವರನ್ನು ಕೂಡ ತೀವ್ರವಾಗಿ SIT ಅಧಿಕಾರಿಗಳು ವಿಚಾರಣೆ ನಡೆಸಲಿಕ್ಕಿದ್ದಾರೆ. ಅಶ್ವಿನಿ, ದಿನೇಶ್, ಇದರ ಜೊತೆಯಲ್ಲಿ ಈಗ ಗಮನಿಸೋದಾದ್ರೆ 2 ದಿನಗಳ ಕಾಲ ಶೋಧ ಕಾರ್ಯ ನಡೆಯಿತು. ಅದರಲ್ಲಿ ಒಂದಷ್ಟು ತಲೆಬುರುಡೆ ಹಾಗೂ ಮೂಳೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ. ಅದರ ಬಗ್ಗೆ ಏನಾದರೂ ವಿಚಾರಿಸೋದಕ್ಕೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟವರು ಆಗಿರೋದ್ರಿಂದ ಅದರ ಬಗ್ಗೆ ವಿಚಾರಣೆಯನ್ನು ಏನಾದರೂ ನಡೆಸೋದಕ್ಕೆ ಈಗ ಇಬ್ಬರನ್ನು ಕೂಡ ಕರೆಸಿದ್ದಾರೆ. ಅದರ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಹೌದು, ಇದೇ ರೀತಿಯಾದಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಒಬ್ಬರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಮತ್ತೊಬ್ಬರು ಪ್ರಸ್ತುತ ಉಪಾಧ್ಯಕ್ಷರು. ಹೀಗಾಗಿ ಅವರಿಗೆ ಆ ಒಂದು ವಿಚಾರದ ಬಗ್ಗೆ ಒಂದಷ್ಟು ಗೊತ್ತಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಲ್ಲದೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಶ್ರೀನಿವಾಸರವರು ಭಾಳಷ್ಟು ಸಮಯದ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿ ಒಂದಷ್ಟು ವಿಚಾರಗಳನ್ನು ಹೇಳಿದರು. ಅಂದರೆ ಅಲ್ಲಿ ಸಾವಾಗುವಂಥ ಅಸಹಜ ಸಾವೇನಿದೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ದಾಖಲೆಗಳು ನಮ್ಮ ಜೊತೆ ಇದೆ ಅಂತ ಹೇಳಿದರು. ಅಲ್ಲದೆ 1980ರಿಂದ 2000 ಅಂದರೆ 14ರವರೆಗಿನ ದಾಖಲೆಗಳು ಕೂಡ ನಮ್ಮ ಜೊತೆ ಇದೆ ಅಂತ ಹೇಳಿದರು. ಹಾಗಾಗಿ ಅದಕ್ಕೆ ಸಂಬಂಧಿಸಿದ ಒಂದಷ್ಟು ದಾಖಲೆಗಳನ್ನು SIT ಅಧಿಕಾರಿಗಳು ಈ ಹಿಂದೆ ಸಂಗ್ರಹಿಸಿದ್ರು. ಅದರ ಜೊತೆಗೆ ಅದೇ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಏನು ಕೇಶವ ಬೆಳಾಲೆ ಇದ್ದಾರೆ, ಅವರಿಗೂ ಒಂದಷ್ಟು ವಿಚಾರಗಳು ಗೊತ್ತಿದೆ. ಅಂದರೆ ಅಲ್ಲಿ ಸಂಭವಿಸುವಂಥ ಅಸಹಜ ಸಾವುಗಳಿಗೆ ಸಂಭವಿಸುವಂಥ ಒಂದಷ್ಟು ವಿಚಾರಗಳು ಗೊತ್ತಿದೆ. ಅದನ್ನು ಮಾಧ್ಯಮಗಳ ಮುಂದೆ ಕೂಡ ಹೇಳಿದ್ರು. ಹೀಗಾಗಿ ಇಬ್ಬರನ್ನು ಕೂಡ ಕರೆಸಿಕೊಂಡು ವಿಚಾರಣೆ ನಡೆಸಿದೆ. ಅದರ ಜೊತೆಗೆ ನೀವು ಹೇಳಿದಂತೆ ಆ ಒಂದು ಬುರುಡೆಗೆ ಸಂಬಂಧಿಸಿದಂಥ ಒಂದಷ್ಟು ವಿಚಾರಗಳನ್ನು ಕೂಡ ಅವರ ಜೊತೆ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ನಿನ್ನೆ ಮತ್ತು ಮೊನ್ನೆ 2 ದಿನ ಶೋಧ ಕಾರ್ಯ ಮಾಡಿ ಒಟ್ಟು 7 ಬುರುಡೆಗಳನ್ನು ಹೊರತೆಗೆದಿದ್ದಾರೆ. ಜೊತೆಗೆ ಒಂದಷ್ಟು ಮೂಳೆ ಮತ್ತು ಅಸ್ಥಿಪಂಜರದ ಕೆಲವೊಂದು ಭಾಗಗಳು ಕೂಡ ಸಿಕ್ಕಿದೆ. ಹೀಗಾಗಿ ಆ ಒಂದು ಕಾಡಿಗೆ ಸಂಬಂಧಿಸಿದಂಥ ಒಂದಷ್ಟು ಕ್ವಶನ್ಗಳನ್ನು ಕೂಡ ಅವರಿಗೆ ಕೇಳುವಂತಹ ಸಾಧ್ಯತೆ ಇದೆ. ಸದ್ಯ ಇಬ್ಬರು ಕೂಡ ವಿಚಾರಣೆಗಾಗಿ ಬೆಳ್ತಂಗಡಿ SIT ಕಚೇರಿಗೆ ತೆರಳಿರುವಂಥದ್ದು. ಮುಂದಿನ ಹಂತಗಳಲ್ಲಿ ಅಂದರೆ ಇವತ್ತೇ ಅವರನ್ನು ವಿಚಾರಣೆಗೆ ನಿಲ್ಲಿಸ್ತಾರ ಅಥವಾ ನಾಳೆಯೂ ಕೂಡ ವಿಚಾರಣೆಗೆ ಕರೀತಾರ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಆಲ್ ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.